ಹಾಯ್ ಹಲೋ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇಲ್ಲಿ ನಾನು ನಿಮಗೆ ಕ್ರೋಶಾಕ್ಕೆ 6 ಎಳೆ ದಾರ ಬೇಕಾಗುತ್ತಲ್ಲ, ಆ 6 ಎಳೆ ದಾರಕ್ಕೆ ಸಿಲ್ಕ್ ಥ್ರೆಡ್ ತೊಗೊಂಡು ಯಾವ ಥರ 6 ಎಳೆ ದಾರನ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಮೊದಲಿಗೆ ನಾನು ಬ್ಲೂ ಕಲರ್ ದಾರ ತೊಗೊಂಡಿದ್ದೀನಿ. ಇದನ್ನ ಒಂದು ಎಳೆ ಜಕ್ಕೊಂಡು ಅದನ್ನ ಎರಡು ಸೇಮಾಗಿ ಎರಡು ಮಾಡ್ಕೊಳ್ಳಿ. ಎರಡು ಮಾಡಿಕೊಂಡ್ರೆ ಮತ್ತೆ ಒಂದು ಎಳೆನ ಮತ್ತೆ ಮಡ್ಚ್ಕೊಳ್ಳಿ, ಮತ್ತೆ 3 ಆಗುತ್ತೆ. ಆ ಮೂರು ಆದ ತಕ್ಷಣ ಏನು ಮಾಡಬೇಕು, ಈ ಖಾಲಿ ರೋಲ್ ಇರುತ್ತಲ್ಲ, ಈ ಖಾಲಿ ರೋಲ್ಗೆ ಗಟ್ಟಿಯಾಗಿ ಅದನ್ನು ಹೆಬ್ಬಟ್ಟಿಂದ ಹಿಡಿದು ಹೀಗೆ ಸುತ್ಕೊಂಬಿಡಿ. ಸುತ್ಕೊಂಡು ಅಲ್ಲಿ ಕಾಣುತ್ತೆ ನಿಮಗೆ, ಇದು ಖಾಲಿ ಇರೋ ಜಾಗದಲ್ಲಿ ಒಂದು ಎಳೆನ ಜಕ್ಕೊಂಬಿಡಿ. ನಿಮಗೆ ಎಷ್ಟು ಆಗುತ್ತೆ ನೋಡಿ ಅಷ್ಟು ಎಳ್ಕೊಂಬಿಡಿ. ಎಳೆದ ತಕ್ಷಣ ಮತ್ತೆ ಅದನ್ನು ಸುತ್ಕೊಂಬಿಡಿ. ಸುತ್ತಿದ್ರಾ ಹಾಗೆ ಮತ್ತೆ ಹಂಗೆ ಬಂದುಬಿಡುತ್ತೆ. ಮತ್ತು ಆ ಎರಡು ಏನಿರುತ್ತಲ್ಲ, ಆ ಎರಡರಲ್ಲಿ ಅದು ಒಂದನ್ನು ಎಳ್ಕೊಂಬಿಟ್ಟು ಮತ್ತೆ ಸುತ್ತಾ ಇರಿ. ಹೀಗೆ ನಿಮ್ಗೆ ಒಂದು ಸೀರೆಗೆ ಎಷ್ಟು ಬೇಕಾಗತ್ತೆ ನೋಡಿ, ಅದಕ್ಕೆ ಎಷ್ಟು ಬೇಕಾಗತ್ತೆ ನೋಡಿ ಅದನ್ನ ಸುತ್ಕೊಂಬಿಡಿ. ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು ಗೊತ್ತಾಗ್ತಿದೆ ಅಂತ ಅಂದ್ಕೊಡ್ತೀನಿ. ಆಮೇಲೆ ನಾನು ಇಲ್ಲಿ ಬಂದುಬಿಟ್ಟು ಒಂಚೂರು ಸ್ಪೀಡ್ ಮಾಡ್ಕೊಂಡಿದ್ದೀನಿ, ವಿಡಿಯೋ ಲೆಂದಿ ಆಗುತ್ತಂಥೇಳಿ. ಇದು ನೋಡಿ, ಹೀಗೆ ಸುತ್ಕೊಂಡ್ಬಿಟ್ಟು ನೀವು ಈ ಥರನ 2 ರೋಲ್ ಮಾಡ್ಕೊಳ್ಳಿ. 3 ಎಳೆದು ಒಂದು ಸರಿ ಮತ್ತು 3 ಎಳೆದು ಒಂದು ಸರಿ. ಯಾಕಂದರೆ 2 ಆದರೆ 6 ಆಗುತ್ತೆ. 6 ಆದರೆ ಅದು ಎರಡನ್ನೂ ಜಾಯಿಂಟ್ ಕೊಟ್ಟು ನೀವು 2 ರೋಲನ್ನು ಬಿಟ್ಟು ಇದು ಮಾಡ್ಕೋಬೋದು. ಇಲ್ಲಿ ನಾಟ್ ಹಾಕ್ತೀನಿ ನೋಡಿ, ಇದು ನಾಟ್ ಹಾಕಿ ಆಯಿತು. ಇದು 3 ಎಳೆದಾಯಿತು. ಇನ್ನೊಂದಾದರೆ 2 ಆದರೆ 6 ಎಳೆ ಆಗುತ್ತೆ. ಇದು ಆಯಿತಾ? ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ನೋಡಿ, ನಾನು ಬ್ಲೂ ಮತ್ತು ಆರೆಂಜ್ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊಂಡಿನಿ. ಅದಕ್ಕಂದರೆ ಇದು ನಿಮಗೆ 6 ಎಳೆನ ಒಂದೇ ಸರಿಗೆ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಗೊತ್ತಾಗೋಕ್ಕೆ ನಿಮಗೆ ಎರಡು ದಾರ ತೊಗೊಂಡಿದ್ದೀನಿ. ನಾನು 2 ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, 2 ಥ್ರೆಡ್ನ ತೊಗೊಂಡಿದ್ದೀನಿ. ಆ ಎರಡೂ ಒಂದೊಂದಾಗಿ ಎಳೆ ತೊಗೊಂಡು ಒಂದು ಸರಿ ಮಡಚಿ ಮತ್ತೆ ಒಂದು ಸರಿ ಮಡಚಿ ಇದನ್ನು ನೋಡಿ ಈ ಥರ ಮಡ್ಚ್ಕೊಂಡ್ಬಿಟ್ಟು ಹೆಬ್ಬಟ್ಟಿಂದ ಗಟ್ಟಿಯಾಗಿ ಹಿಡಿದ್ಬಿಟ್ಟು ಅಲ್ಲಿ ಸುತ್ತಾ ಇರಿ. ಸುತ್ತಿದ ತಕ್ಷಣ ಅಲ್ಲಿ 4 ಎಳೆ ಬರುತ್ತೆ. ಆ 4 ಎಳೆ 2 ಎಳೆ ಉದ್ದ ಇರುತ್ತೆ. ಆ 2 ಎಳೆನ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಈ ಗ್ಯಾಪಲ್ಲಿ ಆ 2 ಎಳೆನ ಎಳ್ಕೊಂಬಿಟ್ಟು ನಿಮಗೆ ಎಷ್ಟಾಗುತ್ತೆ ಅಷ್ಟು ಎಳ್ಕೊಂಡು ಇದನ್ನ ಮತ್ತೆ ಸುತ್ತಿ ಮತ್ತೆ ಅದೇ ಥರ ಬರುತ್ತೆ. ಆ 2 ಎಳೆಯಲ್ಲಿ ಮತ್ತೆ 2 ಗ್ಯಾಪ್ ಕಾಣ್ತಿದೆ ನೋಡಿ, ಇವಾಗ ಕ್ಲಿಯರಾಗಿ ಗೊತ್ತಾಗ್ತಿದೆ. ಮತ್ತೆ ಆ 2 ಎಳೆನ ಎಳ್ಕೊಂಬಿಟ್ಟು ನೀವು ಆ ದಾರನ ಎಳೆದ್ಬಿಟ್ರೆ ಇದು 6 ಎಳೆ ದಾರ ನಿಮಗೆ ರೆಡಿ ಆಗುತ್ತೆ. ಇದು ಈಸಿಯಾಗಿದೆ. ನಾನು ನಿಮಗೆ ಗೊತ್ತಾಗಲಿ ಅಂಥೇಳಿ ಸಿಲ್ಕ್ ಥ್ರೆಡ್ನ 2 ಕಲರ್ ಬೇರೆ ಬೇರೆ ಕಲರನ್ನು ತೊಗೊಂಡ್ಬಿಟ್ಟಿದ್ದೀನಿ ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ತೋರ್ಸೋಕ್ಕೆ. ಆಮೇಲೆ ಸಿಂಗಲಾಗಿನೂ ಮಾಡಿದ್ದೀನಿ ನೋಡಿ. ಈ ಥರ ಎಳ್ಕೊಂಬಿಟ್ಟು ಇದನ್ನ ಹಿಂಗೆ ಮಾಡಿ ಹಿಂಗೆ ಮಾಡ್ತಾ ಮತ್ತೆ ಅದೇ ಖಾಲಿ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಮತ್ತೆ ಆ 2 ಎಳೆನ ಎಳ್ಕೊಂಬಿಡಬೇಕು ನೋಡಿ. ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ನೋಡಿ. ಇಲ್ಲಿ ಲಾಸ್ಟ್ ಬಂದುಬಿಟ್ಟು ಕಟ್ ಮಾಡಿಬಿಟ್ಟು ನಾನು ಇಲ್ಲೊಂದು ನಾಟ್ ಹಾಕಿಬಿಡ್ತೀನಿ. ಇಲ್ಲಿ ನಾಟ್ ಹಾಕಿದ್ರೆ 6 ಎಳೆ ದಾರ ರೆಡಿ ಆಗುತ್ತೆ ನಿಮ್ಗೆ. ಇಲ್ಲಿ ಗೊತ್ತಾಯ್ತಾ? ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಬ್ಲೂ 3 ಮತ್ತು ಆರೆಂಜ್ 3 ಕಾಣ್ತಿದೆ ನೋಡಿ. ನೋಡಿ ಗೊತ್ತಾಗುತ್ತೆ. 6 ಎಳೆ ಆಗಿದೆ ಅಲ್ವಾ? ಇದೇ ಥರ ಮಾಡಿಕೊಂಡ್ರೆ ಇದು ಈಸಿಯಾಗಿ ಆಗುತ್ತೆ. ಇದನ್ನೇ ನೀವು ಸೇಮ್ ಕಲರ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದು ನೋಡಿ, ಕ್ಲಿಯರಾಗಿ ಗೊತ್ತಾಯ್ತಲ್ಲ, 6 ಎಳೆ ಆಗುತ್ತೆ ಇದು. ಇಲ್ಲಿ ನೋಡಿ, ಅದೇ 6 ಎಳೆ ಹಿಂದೆ ಏನು ಮಾಡಿ ತೋರಿಸಿದ್ದೆಲ್ಲ ಅದನ್ನೇ ಇಲ್ಲಿ ಸೇಮ್ ಕಲರಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಇನ್ನೊಂದು ರೋಲ್ಗೆ ಇನ್ನೊಂದು ಸ್ವಲ್ಪ ಸುತ್ತಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು 2 ಇದ್ದರೆ 2 ಸಿಲ್ಕ್ ಥ್ರೆಡ್ ಇದ್ದರೆ ಅದು ನೀವು ಇಟ್ಕೊಬೋದು. 2 ಇದ್ದರೆ ಒಂದೊಂದು ಎಳೆನ ಸೇಮಾಗಿ ಒಂದು ಸರಿ ಮಡಚಿ ಮತ್ತೆ ಒಂದು ಸರಿ ಮಡಚಿ 2 ಸರಿ ಮಡಚಿದ್ರೆ ನಿಮ್ಗೆ 6 ಎಳೆ ಆಗುತ್ತೆ. ಆ 6 ಎಳೆದನ್ನ ಏನು ಮಾಡಬೇಕು, ಇದು ಖಾಲಿ ರೋಲ್ ಇರುತ್ತಲ್ಲ, ಹೆಬ್ಬಟ್ಟಿಂದ ಗಟ್ಟಿಯಾಗಿ ಹಿಡಿದು ಅದಕ್ಕೆ ಸುತ್ತಿ ನೋಡಿ. ಸುತ್ತಿ ಇಲ್ಲಿ ಕಾಣ್ತಿದೆ ಅಲ್ವಾ? ಈ ಥರ ಸುತ್ತಿದ ನಂತರ ಅಲ್ಲಿ ಮತ್ತೆ ನಿಮಗೆ ಗ್ಯಾಪ್ ಕಾಣುತ್ತೆ ನೋಡಿ. ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಆ 2 ಎಳೆನ ಎಳ್ಕೊಂಬಿಡಿ. ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಎಳೆದ್ಬಿಟ್ರೆ ಮತ್ತೆ ನಿಮಗೆ 6 ಎಳೆ ಬಂದುಬಿಡುತ್ತೆ ಅಲ್ಲಿ.
6 ಎಳೆ ಬಂತು. ಮತ್ತೆ ಹಿಂಗೆ ಸುತ್ಕೊಳ್ಳಿ. ಇದೇ ಥರ ಸುತ್ತಿ ಕಂಟಿನ್ಯೂ ಮಾಡಿ ಇದನ್ನೇ. ಮತ್ತೆ ನೋಡಿ ಅಲ್ಲಿ ತೋರಿಸ್ತೀನಿ ನಿಮಗೆ. 2 ಎಳೆನ ಮತ್ತೆ ಎಳ್ಕೊತಿದ್ದೀನಿ ನೋಡಿ. ಈ ಥರ ಕಂಟಿನ್ಯೂ ಆಗಿ ಎಳೆದು ನಾ ಒಂದು ಸೀರೆಗೆ ಆಗೋವರೆಗೂ ಹಿಂಗೆ ಎಳ್ಕೊಂಡು ಇಟ್ಬಿಡ್ತೀನಿ. ಇದೂ ಕೂಡ ಈಸಿಯಾಗಿದೆ, ಟ್ರೈ ಮಾಡಿ ನೋಡಿ. ಇಲ್ಲಿ ಒಂದು ಚೂರು ಸ್ಪೀಡ್ ಮಾಡಿದ್ದೀನಿ, ಸೇಮ್ ಇದ್ದಿದ್ದ ತಕ್ಷಣ ವಿಡಿಯೋ ಲೆಂತಿ ಆಗುತ್ತಂತೇಳಿ ನೋಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. 1 ಬಿಟ್ಟು 2 ಸರಿ ಟ್ರೈ ಮಾಡಿ. ಬಿಗಿನರ್ಸ್ ಇದ್ದವರು 1 ಬಿಟ್ಟು 2 ಸಲ ಟ್ರೈ ಮಾಡಿದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಕ್ಲಿಯರಾಗಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಗೊತ್ತಾಗದಿದ್ದರೆ ಕೇಳಿ. ನಿಮಗೇನಾದರೂ ಡೌಟ್ ಇದ್ದರೆ ನಂಗೆ ಕೇಳ್ಬೋದು, ನಾನು ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಇಷ್ಟೇ ಇರೋದಿದು. ಇದರಲ್ಲೇನು ಟಫ್ ಇಲ್ಲ. ಹಂಗೆ ಬಿಗ್ನರ್ಸ್ಗೆ ಒಂಚೂರು ಟಫ್ ಅನ್ನಿಸ್ಬೋದು ಅಷ್ಟೇ. ಆಮೇಲೆ ಅವ್ರಿಗೆ ನೋಡ್ತಾ 1 ಬಿಟ್ಟು 2 ವೀಡಿಯೋನ ನೋಡಿ, 1 ಬಿಟ್ಟು 2 ಸರಿ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಇಲ್ಲಿ ಸ್ಪೀಡ್ ಮಾಡ್ಕೊಂಡಿದ್ದೀನಿ ಒಂಚೂರು, ವೀಡಿಯೋನ ಲೆಂತ್ ಆಗುತ್ತಂತೇಳಿ. ಇದು ಸೇಮ್ ಇದೆ, ಇದು ಏನಿಲ್ಲ ನೋಡಿ. ಖಾಲಿ ಆಗೋವರೆಗೂ ಇದು ಸುತ್ಕೊಂಡ್ಬಿಟ್ಟು ಲಾಸ್ಟಿಗೆ ಬಂದುಬಿಟ್ಟು ಇದನ್ನ ಕಟ್ ಮಾಡಿ 1 ಅಥವಾ 2 ನಾಟನ್ನ ಹಾಕ್ಕೊಂಡ್ಬಿಡ್ತೀನಿ ನಾನು ಲಾಸ್ಟ್ ಬಂದುಬಿಟ್ಟು. ನೋಡಿ, ನಾಟ್ ಹಾಕಿದರೆ ಏನಾಗುತ್ತಂದರೆ ಇಲ್ಲಿ ನಿಮಗೆ ಥ್ರೆಡ್ಗಳು ಆ ಕಡೆ ಈ ಕಡೆ ಆಗೋಲ್ಲ. ಅದಕ್ಕೆ 1 ಅಥವಾ 2 ನಾಟನ್ನು ಹಾಕ್ಕೊಂಡ್ಬಿಡ್ತೀನಿ. 1ಕ್ಕಿಂತ 2 ನಾಟ್ ಹಾಕಿದ್ರೇ ಬೆಟರು, ಯಾಕಂದರೆ 1 ನಾಟು ಚಿಕ್ಕದಾಗುತ್ತೆ ಅಲ್ವಾ, ಅದಕ್ಕೆ. 6 ಎಳೆ ದಾರ ಕಾಣ್ತಿದ್ದೀನಾ ನೋಡಿ. ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಇದು 3 ಎಳೆದು ಫಸ್ಟ್ ಮಾಡಿದೆ ಅಲ್ವಾ, ಅದು ಈ ಥರದ್ದು 2 ಮಾಡಿ ಇಟ್ಕೊಂಡ್ರೆ ನೀವು ಈಸಿಯಾಗಿ 2 ಎಳೆನೂ ಒಂದು ಸೇರಿ ಗಂಟು ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ 2 ರೋಲನ್ನ ಬಿಟ್ಟು ಹೊಲಿತಾ ಇರಬೇಕು. ಇದು 2 ಕಲರಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಮಾಡಿದ್ದೆ ಅಲ್ವಾ, ಇದು 6 ಎಳೆ ಆಗಿದೆ ನೋಡಿ. ಅದು ಆರೆಂಜ್ ಮತ್ತು ಬ್ಲೂ ಬೇರೆ ಬೇರೆ ಕಾಣ್ತಿದೆ ನೋಡಿ. ಅಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗಾಗಿನೇ ನಾ 2 ಥ್ರೆಡ್ ತೊಗೊಂಡು ಮಾಡಿರೋದು ಇದು ವಿಡಿಯೋ ನೋಡಿ. ಗೊತ್ತಾಯ್ತಲ್ವಾ? ಇದೇ ಥರ ಇದನ್ನು 6 ಎಳೆ ದಾರನ ಮಾಡ್ಕೊಂಬಿಡಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಇದು ಲಾಸ್ಟ್ ಮಾಡಿರೋದು ನೋಡಿ. 6 ಎಳೆ ಈಸಿಯಾಗಿ ಆಗಿದೆ. ಇದೂ ಕೂಡ ಈಸಿ ಇದೆ. 1 ಬಿಟ್ಟು 2 ಸರಿ ವೀಡಿಯೋ ನೋಡಿ.